ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ರೇಷ್ಮಾ ಜೀವನದಲ್ಲಿ ನಡೆಯಬಾರದ ಒಂದು ಆಕಸ್ಮಿಕ ಘಟನೆಯ ಬಗ್ಗೆ ಇವತ್ತು ನಾನು ನಿಮಗೆ ಹೇಳುತ್ತೇನೆ. ರೇಷ್ಮಾ ಕುಟುಂಬ ಒಂದು ಸಣ್ಣ ಕುಟುಂಬ. ಅದು ಒಂದು ನ್ಯೂಕ್ಲಿಯರ್ ಫ್ಯಾಮಿಲಿ. ಅಪ್ಪ, ಅಮ್ಮ, ತಾನು ಮತ್ತು ತಮ್ಮ. ಅಪ್ಪ ಅಮ್ಮ ಹೊಲ ಕೆಲಸವನ್ನು ಮಾಡುತ್ತಿದ್ದರು. ತಮ್ಮ ಇನ್ನು ಸಣ್ಣವನು ಹೈಸ್ಕೂಲ್ ಓದುತ್ತಿದ್ದ. ನಾನು SSLC ಮುಗಿಸಿದ ಮೇಲೆ ವಿದ್ಯೆ ಆಗದೆ ಮುಂದೆ ಓದಲಿಲ್ಲ. ನಾನು ಊರಿನಲ್ಲಿ ಸಣ್ಣ ಪುಟ್ಟ ಕೆಲಸ, ಗದ್ದೆ ಕೆಲಸ ಮಾಡಿಕೊಂಡು ಇದ್ದೆ. ಹಾಗಾಗಿ ನಾವು ಬಡತನದಲ್ಲಿ ಜೀವನ ಸಾಗಿಸುತ್ತಿದ್ದೇವೆ. ಮತ್ತು ಇದೇ ಬಡತನದಿಂದ ನನ್ನ ವಯಸ್ಸು 27 ಆಗಿದ್ದರೂ ನನಗೆ ಇನ್ನೂ ಮದುವೆಯಾಗಿರಲಿಲ್ಲ. ಇಷ್ಟು ವರ್ಷ ಮದುವೆ ಆಗಿಲ್ಲವೆಂದು ಸಹ ನಾನು ನನ್ನ ಪವಿತ್ರತೆಯನ್ನು ಕಾಪಾಡಿಕೊಂಡು ಬಂದಿದ್ದೆ. ವಯಸ್ಸಿನ ಕಾರಣ ನನ್ನಲ್ಲೂ ಭಾವನೆಗಳು ಇದ್ದರೂ ಸಹ ಎಂದಿಗೂ ಮಿತಿ ಮೀರಲಿರಲ್ಲ ಮತ್ತು ಬೇಕಾದಾಗ ನನ್ನನ್ನೇ ನಾನು ತೃಪ್ತಿ ಮಾಡಿಕೊಳ್ಳುತ್ತಿದ್ದೆ. ನಮ್ಮ ಊರಿನ ಸೀನಾ ನಮ್ಮ ಮೇಲೆ ಕಣ್ಣು ಹಾಕಿದ್ದ. ಸೀನಾ ಮೇಸ್ತ್ರಿ ಕೆಲಸ ಮಾಡುತ್ತಿದ್ದ. ಅವನ ಹತ್ತಿರ ಸ್ವಲ್ಪ ದುಡ್ಡು ಇಟ್ಟು ನೋಡೋಕೆ ಚೆನ್ನಾಗಿದ್ದ. ನಾನು ದೊಡ್ಡವಳಾಗಿದ್ದನಿಂದಲೂ ನನ್ನ ಮೇಲೆ ಅವನಿಗೆ ಆಸೆ. ಆತ ನನ್ನ ಹತ್ತಿರ ಬರೋಕೆ ತುಂಬ ಪ್ರಯತ್ನಿಸುತ್ತಿದ್ದ. ನಾನು ಎಲ್ಲಿ ಹೋದರೂ ಅಲ್ಲಿ ಬರುವುದು, ನನ್ನನ್ನೇ ನೋಡುವುದು, ನನ್ನ ತಮ್ಮನನ್ನು ಉಳಿಸಿಕೊಳ್ಳೋಕೆ ಅವನ ಜೊತೆ ಸಲುಗೆಯಿಂದ ಇರುವುದು, ಅವನಿಗೆ ಇಷ್ಟ ಇರೋದನ್ನೆಲ್ಲ ಕೊಡಿಸುವುದು. ಅಪ್ಪ ಅಮ್ಮನಿಗೆ ನೀವು ನನ್ನ ಹತ್ತಿರ ಕೆಲಸಕ್ಕೆ ಬನ್ನಿ, ಇನ್ನು ಹೆಚ್ಚಾಗಿ ದುಡ್ಡು ಕೊಡುತ್ತೇನೆ ಅಂತ ಆಸೆ ತೋರಿಸುವುದು. ಆದರೆ ಅಪ್ಪ ಅಮ್ಮನಿಗೆ ಅವರ ಬುದ್ಧಿ ಗೊತ್ತಿದ್ದರಿಂದ ಅವನ ಹತ್ತಿರ ಹೋಗುತ್ತಿರಲಿಲ್ಲ. ಇದರಿಂದ ಬೇಸತ್ತ ಅವರು ಕೆಟ್ಟ ದಾರಿ ಹಿಡಿದು ಒಂದು ದಿನ ಆತ ನನ್ನ ರೂಮಿಗೆ ಬಂದು ಮಂಚದ ಕೆಳಗೆ ಅವಿತಿದ್ದ. ನಾನು ರೂಮಿಗೆ ಬಂದು ಬಟ್ಟೆ ಬದಲಿಸಲು ಹೋದೆ. ಆದರೆ ಏನು ಶಬ್ದ ಬಂತು ಅಂತ ಮಂಚದ ಕೆಳಗೆ ನೋಡಿದೆ. ಸೀನಾ ಇದಿದ್ದನ್ನು ನೋಡಿ ಕೆಲಸದ ಅವನು ಭಯದಿಂದ, ಅಯ್ಯೋ ಬೇಡಮ್ಮ, ತಪ್ಪಾಯಿತು, ನಾನು ಕೆಟ್ಟ ಬುದ್ಧಿಗೆ ಕ್ಷಮಿಸು ಎಂದು ಕಾಲಿಗೆ ಬಿದ್ದು ಓಡಿ ಹೋದ. ಅಪ್ಪ ಅಮ್ಮ ಗಾಬರಿಯಾಗಿ, ಇನ್ನೂ ದಾರಿ ಸರಿ ಇರಲ್ಲ, ಇವಳಿಗೆ ಬೇಗ ಮದುವೆ ಮಾಡಬೇಕು ಎಂದು ನಿರ್ಧರಿಸಿ ಪಕ್ಕದ ಊರಿನ ರಾಜೇಶನಿಗೆ ಮದುವೆ ಮಾಡಿಕೊಟ್ಟರು. ನಾನು ಮದುವೆಗೆ ಸಂತೋಷದಿಂದ ಒಪ್ಪಿದೆ ಮತ್ತು ನನ್ನ ಆಸೆಗಳನ್ನು ಈಡೇರಿಸಿಕೊಳ್ಳುವ ಕಾತುರದಲ್ಲಿ ಕಾದಿದ್ದೆ. ನಮ್ಮ ಪ್ರೀತಿಯ ರಾತ್ರಿ ಬಂದಿದ್ದು. ಇಬ್ಬರು ಖುಷಿಯಿಂದ ಇದ್ದೆವು. ಆದರೆ ಯಾರು ಊಹಿಸಲಾಗದ ನತದೃಷ್ಟ ಘಟನೆ ಜರುಗಿ ಹೋಗಿತ್ತು. ನನ್ನ ಗಂಡನಿಗೆ ಮೊದಲಿನಿಂದಲೂ ಪಿಟ್ಸ್ ಇತ್ತಂತೆ. ಅವರಿಗೆ ನಮ್ಮ ಪ್ರೀತಿಯ ರಾತ್ರಿಯ ಪಿಟ್ಸ್ ಜಾಸ್ತಿಯಾಗಿ ಕುಸಿದು ಬಿದ್ದರು. ಆಸ್ಪತ್ರೆಗೆ ಹೋಗುವಷ್ಟರಲ್ಲಿ ಅವರಿಗೆ ಬ್ರೈನ್ ಸ್ಟ್ರೋಕ್ ಆಗಿತ್ತು ಮತ್ತು ಡಾಕ್ಟರ್ ಅವರಿಗೆ ಇದರಿಂದ ಪ್ಯಾರಾಲಿಸಿಸ್ ಆಗಿದೆ, ಅವರ ಕಾಲಿಗೆ ಶಕ್ತಿ ಇಲ್ಲ ಎಂದು ಹೇಳಿದ್ದರು. ನಮ್ಮ ಜೀವನ ಒಂದು ರಾತ್ರಿಗೆ ಬದಲಾಗಿತ್ತು. ಎಲ್ಲರೂ ದುಃಖದಲ್ಲಿ ತೇಲುತ್ತಿದ್ದರು. ಮನೆಯಲ್ಲಿ ಬಂದ ಮೇಲೆ ಅವರು ಬೇಜಾರಿನಲ್ಲಿ ಇದ್ದರು. ನಮ್ಮ ದಿನಗಳು ಹೀಗೆ ಕಳೆಯಿತು. ನಾನು ಬೇಕಾಗಿಂತಲೇ ನಾನೇ ತೃಪ್ತಿಕೊಳ್ಳುತ್ತಿದ್ದೆ. ನಮ್ಮ ಮನೆಯಲ್ಲಿ ಈ ಸಮಯದಲ್ಲಿ ಅವರ ಸ್ನೇಹಿತ ಶಂಕರ ತುಂಬ ಸಹಾಯ ಮಾಡಿದರು. ಮನೆಗೆ ಬೇಕಾದ ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದರು. ಅವರು ಸಹ ಪಾಪ ನನ್ನ ಸ್ನೇಹಿತ ಈ ಸ್ಥಿತಿಗೆ ಬಂದಿದ್ದಾನಲ್ಲ ಎಂದು ದುಃಖಿಸಿದರು. ಅವರು ಮನೆಗೆ ಬರೋದು ಜಾಸ್ತಿ ಆಯಿತು. ನನ್ನ ಜೊತೆ ಚೆನ್ನಾಗಿ ಇದ್ದರು. ನಾನು ನನ್ನ ಕಷ್ಟ ಸುಖ ಎಲ್ಲವನ್ನು ಹೇಳುತ್ತಿದ್ದೆ. ಅವರು ಒಂದು ದಿನ ಬಂದು ಅವರ ಬಯಕೆಗಳನ್ನು ನನ್ನ ಜೊತೆ ಹಂಚಿಕೊಂಡರು. ನನಗೆ ನೀವು ಇಷ್ಟ, ನೀವು ಅಂದರೆ ನಿಮ್ಮನ್ನ ಮದುವೆ ಆಗ್ತೇನೆ ಎಂದರು. ನಾನು ಇಲ್ಲ, ನಾನು ನನ್ನ ಗಂಡನನ್ನು ಪ್ರೀತಿಸುತ್ತೇನೆ, ಅವರನ್ನು ದೂರ ಮಾಡಲ್ಲ ಎಂದಿಗೂ. ಶಂಕರ, ಸರಿ, ನನ್ನನ್ನು ನಿನ್ನ ಗಂಡನ ಥರ ಅಂದಿಕೋ, ನಾನು ನಿನಗೆ ಒಬ್ಬಳೇ ಸಂತೋಷ ಪಡುತ್ತಿರೋದನ್ನು ಗಮನಿಸಿದ್ದೇನೆ, ಇಬ್ಬರು ಖುಷಿಯಾಗಿರಬಹುದು ಎಂದು ಸಂತೈಸಿದರು. ನನಗೂ ಒಬ್ಬ ಸಂಗಾತಿಯ ಸನಿಹ ಬೇಕಿತ್ತು. ಇಬ್ಬರು ಒಪ್ಪಿ ನಮ್ಮ ಆಸೆಗಳನ್ನು ತೀರಿಸಿಕೊಂಡೆವು. ಈ ವಿಷಯ ನನ್ನ ಗಂಡನಿಗೆ ಗೊತ್ತಾಗಿ ನನ್ನ ಜೀವನದ ಅಧೋಗತಿಯಾಗಿತ್ತು. ಕ್ಷಣಿಕ ಸುಖಕ್ಕಾಗಿ ತುತ್ತಾಗಿ ನಂಬಿಕೆಯನ್ನು ಕಳೆದುಕೊಂಡೆ. ಇಲ್ಲಿಗೆ ಈ ಕತೆ ಮುಗಿಯುತ್ತದೆ. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ. ಮತ್ತೆ ಇಂತಹ ಇನ್ನಷ್ಟು ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ. ಧನ್ಯವಾದಗಳು.